ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ವಿಡಿಯೋಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಶುಕ್ರವಾರ ರಾತ್ರಿ 8 ಗಂಟೆ ವೋಟಿಂಗ್ ರಿಸಲ್ಟ್ ಏನಕ್ಕೆ ಜಸ್ಟ್ 4 ಅವರ್ಸ್ ಆದ್ಮೇಲೆ ಮಾಡ್ತಿದ್ದೀನಿ ಅಂದರೆ ವೋಟಿಂಗ್ ರಿಸಲ್ಟ್ ಮೇಲೆ ಸಿಕ್ಕಾಪಟ್ಟೆ ಡಿಕ್ಲೈನ್ ಆಗಿದೆ. ಯಾರ್ಯಾರ್ದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಯಾರು ಮರ್ತೋಗ್ಬಿಟ್ರೆ RCB ವರ್ಸಸ್ ಗುಜರಾತ್ ಜೈನ್ಸ್ ಮ್ಯಾಚ್ ಇದೆ. ಒಂದು ಕಡೆ ಸೂಫಿ ಡಿವೈನ್ ಆದರೆ ಈ ಕಡೆ ಗ್ರೇಸ್ ಹ್ಯಾರಿಸ್, ಒಂದು ಕಡೆ ನೇಡಿಯನ್ ಡಿಕ್ಲೇರ್ ಇದ್ರೆ ಈ ಕಡೆ ಆಶ್ ಗಾರ್ಡ್ನರ್. ಎಲ್ಲರೂ RCB ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಸೆಕ್ಷನ್ RCB ಅಂತ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. 6ನೇ ಸ್ಥಾನದಲ್ಲಿ ಈಗಲೂ ಕೂಡ ಧನುಷ್ ಅವರಿದ್ದಾರೆ. ಧನುಷ್ ಅವ್ರಿಗೆ 8.9% ವೋಟಿಂಗ್ ಬಂದಿದೆ. 4 ಗಂಟೆಗೆ ನೋಡಿದವಾಗ 9.2 ಇತ್ತು, ಅಂದರೆ 0.3% ವೋಟಿಂಗ್ ಡಿಕ್ಲೈನ್ ಆಗಿದೆ ಧನುಷ್ ಅವ್ರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 10.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 4 ಗಂಟೆಗೆ ನೋಡೋದಾದರೆ 11% ಇತ್ತು, ಅಂದರೆ 0.7% ವೋಟಿಂಗ್ ಡಿಕ್ಲೈನ್ ಆಗಿದೆ. ಯಾರಂದರೆ ಅಶ್ವಿನಿ ಅವ್ರದ್ದು. ಇನ್ನು ಅಶ್ವಿನಿ ಅವ್ರದ್ದು ಮತ್ತು ಧನುಷ್ ಅವ್ರದ್ದು ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 1.4%, ಅಂದರೆ ಹತ್ತತ್ರ 1.5 ಲ್ಯಾಕ್ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ನಂಬರ್ಸ್ನಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ರಘು ಅವರಿಗೆ 11.6% ವೋಟಿಂಗ್ ಬಂದಿದೆ. ಸಂಜೆ ಅಂದರೆ 4 ಗಂಟೆಗೆ 11.4 ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಘು ಅವ್ರದ್ದು. ಇನ್ನು ರಘು ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಅವ್ರದ್ದು ಅಷ್ಟೇ 1.3% ವೋಟಿಂಗ್ ಡಿಫ್ರೆನ್ಸ್ ಬರ್ತದೆ. ಹತ್ತತ್ರ 1.5 ಲ್ಯಾಕ್ಸಿಂದ 1.6 ಲ್ಯಾಕ್ಸ್ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ರಘು ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು. ಇನ್ನು ನಾನು ಹೇಳ್ತಾ ಇದ್ದಲ್ಲ ಸ್ಪರ್ಧಿಗಳಲ್ಲಿ ವೋಟಿಂಗ್ ಡಿಕ್ಲೈನ್ ಇದೆ ಅಂತ, ಇದು ಇಂಪಾರ್ಟೆಂಟು. ಕಾವ್ಯ ಅವ್ರಿಗೂ ಕೂಡ ವೋಟಿಂಗ್ ಡಿಕ್ಲೈನ್ ಆಗಿದೆ, ಸರ್ಪ್ರೈಸು. ಯಾಕಂದರೆ ನಾನು ಹೇಳ್ತಾ ಇದ್ದೆ 4 ಗಂಟೆಗೆ ವೋಟಿಂಗ್ ಡಿಕ್ಲೈನ್ ಆಗ್ತಾ ಇಲ್ಲ ಕಾವ್ಯರ್ದು. ಆದರೆ ಟಾಪ್ 2 ಸ್ಪರ್ಧಿಗಳಿಗೆ ವೋಟಿಂಗ್ ಜಾಸ್ತಿ ಆಗ್ತಾ ಇದರಿಂದ ನಂಬರ್ಸ್ ಕಮ್ಮಿ ಆಗ್ತಾಯಿದೆ ಕಾವ್ಯರ್ದು ಅಂತ ಹೇಳ್ತಿದ್ದೆ. ಇವಾಗ ರಿಯಲ್ ಆಗಿ ಕಾವ್ಯರ್ದು ವೋಟಿಂಗ್ ಡಿಕ್ಲೈನ್ ಆಗ್ತೈತೆ. ಇವಾಗ 3rd ಸ್ಪಾಟ್ನಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 11.6% ವೋಟಿಂಗ್ ಬಂದಿದೆ. 4 ಗಂಟೆಗೆ ಕೂಡ 11.6 ಇದ್ರು, ಈಗೂ ಕೂಡ 11.6 ಇದೆ, ಅಂದರೆ ವೋಟಿಂಗ್ ಡಿಕ್ಲೈನ್ ಆಗ್ತಾನೆ ಇದೆ, ಜಾಸ್ತಿ ಅಂತೂ ಆಗ್ತಾ ಇಲ್ಲ ಒಂದು ಸ್ವಲ್ಪನೂ. ಇನ್ನು ರಘು ಅವ್ರಿಗೆ ಮತ್ತು ಕಾವ್ಯ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ ಜಸ್ಟ್ 0.0%, ಅಂದರೆ 0% ಸೇಮ್ನಲ್ಲಿದ್ದಾರೆ ರಘು ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ. ನಾನು ಏನಕ್ಕೆ ಕಾವ್ಯ ಅವ್ರನ್ನ 3rd ಪ್ಲೇಸಲ್ಲಿ ಇಕ್ಕಿದ್ದೀನಿ, ರಘು ಅವ್ರಿಗೆ 4th ಪ್ಲೇಸ್ ಇಕ್ಕಿದ್ದೀನಿ ಅಂದರೆ ಫಸ್ಟೇ ಇಟ್ಕೊಂಡಿದ್ರಲ್ಲ ಕಾವ್ಯ ಅವರು 3rd ಪ್ಲೇಸ್ನ, ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲಾಂದರೆ ಕಾವ್ಯ ಅವ್ರನ್ನೇ 4th ಪ್ಲೇಸ್ನಲ್ಲಿ ಆಗ್ತಾಯಿದ್ದೆ. ಇನ್ನು ನೋಡೋಣ 11 o'clockನಲ್ಲಿ ರಘುವರೇ ಬರ್ತಾರೆ, ಇಲ್ಲ ಕಾವ್ಯ ಅವ್ರು ಕೆಳಗಡೆ ಇಳ್ಕೊಂಡ್ಬರ್ತಾರೆ, ಇಲ್ಲ ಕಾವ್ಯ ಅವ್ರು ಓಟ್ ಬರುತ್ತೆ ಅಂತ 11 o'clock ಗೊತ್ತಾಗುತ್ತೆ. ಇನ್ನು 2nd ಸ್ಪಾಟ್ನಲ್ಲಿ ರಕ್ಷಿತ್ ಇದ್ದಾರೆ. ರಕ್ಷಿತ್ ಅವ್ರಿಗೆ 24.7% ವೋಟಿಂಗ್ ಬಂದಿದೆ. 4 ಗಂಟೆಗೆ 24.5 ಇತ್ತು, ಅಂದರೆ ಜಸ್ಟ್ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತ್ ಅವ್ರಿಗೆ. ಕಮ್ಮಿ, ಬೇರೆ ಟೈಮ್ ಆದರೆ 0.4 ಇರೋದು, 0.6% ಜಾಸ್ತಿ ಆಗೋದು. ಈ ಸತಿ 0.2% ಎಲ್ಲದಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು ರಕ್ಷಿತ್ ಅವ್ರ ವೋಟಿಂಗ್. ಈಗ ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ನಟ ಅವ್ರಿಗೆ 32.9%. 4 ಗಂಟೆಗೆ ಎಷ್ಟಿತ್ತು ಅಂದರೆ 32.3%, ಅಂದರೆ 0.6% ವೋಟಿಂಗ್ ಜಾಸ್ತಿ ಆಗಿದೆ ಇನ್ ಸ್ಪ್ಯಾನ್ ಆಫ್ 4 ಅವರ್ಸ್. ಇವಾಗ ರಕ್ಷಿತಾ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 13.1%. ಫಸ್ಟು 2 ದಿವಸ ಹಿಂದೆ 11.1 ಇತ್ತು, ಅಂದರೆ ಸೆಕೆಂಡ್ ಸ್ಪಾಟ್ಗೂ ಥರ್ಡ್ ಸ್ಪಾಟ್ಗೂ ಡಿಫ್ರೆನ್ಸ್ ಎಷ್ಟಂದರೆ ಫಸ್ಟು 12% ಇತ್ತು, ಆಮೇಲೆ 12.6 ಆಯಿತು, ಇವಾಗ 12.9 ಆಯಿತು 4 ಗಂಟೆಗೆ, ಈಗ 13.1. ಬರ್ತಾ ಸೆಕೆಂಡ್ ಸ್ಪಾಟು ಸೀಲ್ ಆಗ್ತೈತೆ ರಕ್ಷಿತ್ ಅವರು. ಇನ್ನು ಗಿಲ್ಲಿ ಅವ್ರಿಗೂ ಮತ್ತು ರಕ್ಷಿತ್ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 8.2. 4 ಗಂಟೆಗೆ 8.9 ಎಷ್ಟು ಇತ್ತು, ಈಗ 8.2 ಆಗಿದೆ. ಫಸ್ಟ್ ಸ್ಪಾಟ್ಗೂ ಮತ್ತು ಸೆಕೆಂಡ್ ಸ್ಪಾಟ್ಗೂ ವೋಟಿಂಗ್ ಡಿಫ್ರೆನ್ಸ್. ಇದಾಗಿತ್ತು ಶುಕ್ರವಾರ ರಾತ್ರಿ 8 ಗಂಟೆ ವೋಟಿಂಗ್ ರಿಸಲ್ಟು. ಇನ್ನು ಸಿಗೋಣ ರಾತ್ರಿ 11 ಗಂಟೆ ವೋಟಿಂಗ್ ರಿಸಲ್ಟು. ಇಲ್ಲಿ ಯಾರು ಗೊತ್ತು, ತಿರ್ಗಾ 3rd ಪ್ಲೇಸಲ್ಲಿ ಕಾವ್ಯರೇ ಬರ್ಬೋದು, ಇಲ್ಲ ರಘುರು ಬೀಟ್ ಮಾಡಿ ರಘುರ್ 3rd ಪ್ಲೇಸ್ ಬರ್ಬೋದು ಅಂತ ನೋಡೋಣ.